ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ರಾಜಮನೆ ಫೌಂಡೇಶನ್ ಮಹತ್ವದ ಕೈ ಹಿಡಿತ. ಚನ್ನಗಿರಿ ತಾಲೂಕಿನ ವಿದ್ಯಾರ್ಥಿಗಳಿಗೆ 50,000 ಉಚಿತ ನೋಟ್ಬುಕ್ ವಿತರಣೆ. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣವೇ ಅತ್ಯಂತ ಬಲವಾದ ಅಡಿಪಾಯ ಎಂಬ ನಂಬಿಕೆಯಿಂದ ಬೆಂಗಳೂರಿನ ರಾಜಮನೆ ಫೌಂಡೇಶನ್ ಮತ್ತೊಮ್ಮೆ ಶಿಕ್ಷಣ ಸೇವೆಯ ಮೂಲಕ ಮಾದರಿಯಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಸುಮಾರು 50,000 ಉಚಿತ ನೋಟ್ಬುಕ್ಗಳ ವಿತರಣಾ ಅಭಿಯಾನಕ್ಕೆ ಶುಕ್ರವಾರ ಸಂತೆಬೆನ್ನೂರು ಪಟ್ಟಣದ ಸರ್ಕಾರಿ ಕೆಪಿಎಸ್ ಶಾಲೆಯಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಎಲ್ಕೆಜಿಯಿಂದ ಪಿಯುವರೆಗಿನ ಸುಮಾರು 1,500 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಪೆನ್ಗಳನ್ನು ವಿತರಿಸಿ ಮಾತನಾಡಿದ ರಾಜಮನೆ ಫೌಂಡೇಶನ್ ಸಂಸ್ಥಾಪಕ ಸನ್ನಿ ಆರ್ ರಾಜಮನೆ, ನಮ್ಮ ದುಡಿಮೆಯೇ ಲಾಭದ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಮೀಸಲಿಡುವುದರಿಂದ ಸಿಗುವ ಆತ್ಮತೃಪ್ತಿ ಮತ್ತು ನೆಮ್ಮದಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಸಮಾಜಕ್ಕೆ ಮರಳಿಕೊಡುವ ಸಂಸ್ಕೃತಿ ಪ್ರತಿಯೊಬ್ಬರಲ್ಲೂ ಬೆಳೆಯಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಣೆ ಮಾಡ್ತಾ ಇರುವುದು ಆಗಿ ಅವರು ತಿಳಿಸಿದರು. ಅವರು ಆರ್ಥಿಕ ಹಾಗೂ ಮೂಲ ಸೌಕರ್ಯಗಳ ಕೊರತೆಯಿಂದ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಉದ್ದೇಶದಿಂದ ಈ ಸೇವೆ ನಡೆಸುತ್ತಿರುವುದಾಗಿ ಹೇಳಿದರು. ಸರ್ಕಾರ ಮುಂದಿನ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ನೋಟ್ಬುಕ್ಗಳನ್ನು ಒದಗಿಸಿದರೆ ತಮ್ಮ ಫೌಂಡೇಶನ್ ಮೂಲಕ ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ನೀಡುವ ಯೋಜನೆ ಹೊಂದಿರುವುದಾಗಿ ತಿಳಿಸಿದರು. ಶಿಕ್ಷಣವೇ ಜೀವನದ ಯಶಸ್ಸಿನ ಮೂಲಾಧಾರ. ಪ್ರತಿಯೊಬ್ಬರೂ ಶ್ರದ್ಧೆ, ಪರಿಶ್ರಮ ಹಾಗೂ ಜ್ಞಾನದ ಮೂಲಕ ತಮ್ಮ ಬದುಕನ್ನು ರೂಪಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಉನ್ನತ ಶಿಕ್ಷಣ ಪರಿಷತ್ತಿನ ನಿವೃತ್ತ ಅಧಿಕಾರಿ ಡಾಕ್ಟರ್ ಎಂ ಜಯಪ್ಪ ಮಾತನಾಡಿ, ದಾನ ಮತ್ತು ದೇಣಿಗೆಗಳು ವ್ಯಕ್ತಿಯ ಬದುಕಿಗೆ ಸಾರ್ಥಕತೆ ತಂದುಕೊಡುತ್ತವೆ. ತಣಿಗೆರೆ ಗ್ರಾಮದ ಸನ್ನಿ ರಾಜಮನೆ ತಮ್ಮ ದುಡಿಮೆಯ ಫಲವನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದ್ದು, ಬಡ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇದು ಆಶಾಕಿರಣವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕ ವಿನಯ್ ಕುಮಾರ್ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜಗತ್ತಿಗೆ ಸಿದ್ಧರಾಗಬೇಕಾದರೆ ಶಾಲಾ ಹಂತದಿಂದಲೇ ಓದುವ ಹವ್ಯಾಸ, ಪ್ರಚಲಿತ ವಿದ್ಯಮಾನಗಳ ಅರಿವು ಹಾಗೂ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರತಿನಿಧಿ ಸಂತೋಷ್ ರಾಜಮನೆ, ಉಪ ಪ್ರಾಂಶುಪಾಲ ಸಿದ್ದೇಶ, ರಂಗನಾಥ್, ಮುಖ್ಯ ಶಿಕ್ಷಕ ಎಚ್ಎನ್ ರವಿ, ಪಾಪಯ್ಯ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಿಬಿ ಕಿರಣ್, ಸಂತೋಷ್, ಎಂಬಿ ನಾಗರಾಜ್, ಮಲ್ಲೇಶ್, ಪತ್ರಕರ್ತ ಕಿರಣ್ ಡ್ಯಾಮೇಜ್ ಸೇರಿದಂತೆ ಶಿಕ್ಷಕರು, ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನೆಲ್ಲಿಹಂಕ್ಲು, ಎನ್ಕೆಎಸ್ ರಿಪೋರ್ಟ್ ದಾವಣಗೆರೆ. ಪ್ರೈವೇಟ್ ಸ್ಕೂಲ್ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ. ನೀವು ಮಾತ್ರ ಚೆನ್ನಾಗಿ ಓದ್ಕೊಂಡು ದೊಡ್ಡವರಾದ್ಮೇಲೆ ಫಸ್ಟ್ ನಮ್ಮ ತಂದೆ ತಾಯಿಯಾಗ ನಾನು ನೋಡ್ಕೋಬೇಕು. ಅರ್ಥ ಆಯ್ತಾ? ಯಾರ ಮನೇಲಿ ಇವಾಗ ಕೂಲಿ ಮಾಡ್ತಾರೆ, ಯಾರು ಆಟೋ ಡ್ರೈವರು, ಯಾರು ಎಂಪ್ಲಾಯಿನೋ ಅಥವಾ ಯಾರು ತುಂಬಾ ಬಟ್ಟದಲ್ಲಿದೆ ಕಳ್ಸಿರ್ತಾರೆ. ನಿಮ್ಮ ತಂದೆ ತಾಯಿಗಳು ಯಾವ ಆಸ್ತಿ ಬಂತೋ ಇದೋ ಗೊತ್ತಿಲ್ಲ. ಬಟ್ ನೀವು ಬಡವರಾಗಿ ಹುಟ್ಟಿದ್ರೆ ಅಂದ್ರೆ ನೀವು ಸಾಯೋದಕ್ಕೆ ಸೌಕರ್ಯ ಆಗಿರ್ಬೇಕು. ಅರ್ಥ ಆಯ್ತಾ? ಆ ಸೌಕರ್ಯ ಹೋಗಿರೋ ದಾರಿ ದುಡಿದಿರೋ ನೀತಿ ಕರೆಕ್ಟ್ ಆಗಿರ್ಬೇಕು. ಸ್ವಲ್ಪ ಡಿಲೇ ಆಗ್ಬೋದು. ಅರ್ಥ ಆಯ್ತಲ್ಲ ಹೇಳ್ತಾ ಇರೋದು? ಬಡವರಾಗಿ ಮನೇಲಿ ಹುಟ್ಟಿದೀವಿ ಅಂದ್ರೆ ನಾಳೆ ನಾವು ಸೌಕರ್ಯ ಆಗ್ತಾ ಇರಬೇಕು. ಆ ಸೌಕರ್ಯ ಆಗ್ಬೇಕಂತ ಪಡುವಂತ ಪರಿಶ್ರಮ ಒಳ್ಳೆದಾರಿ ನಿಯತ್ತಾಗಿರ್ಬೇಕು. ದುಡ್ಡನ್ನ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ರಾತ್ರಿ ಒಬ್ಬ ಬಡತನ ಸೌಕರ್ಯ ಆಗ್ಬೋದು. ಬಟ್ ಒಳ್ಳೆತನ ಒಳ್ಳೆ ಗುಣಗಳನ್ನ ರಾತ್ರಿ ಯಾರು ಬೆಳೆಸ್ಕೊಳಕ್ಕಾಗಲ್ಲ. ನೀವು ಅದನ್ನ ಬೆಳೆಸ್ಕೋಬೇಕು. ಅರ್ಥ ಆಯ್ತಾ? ಇವೆಲ್ಲ ನೋಡ್ತೀರಾ, ಅಂಬೇಡ್ಕರ್, ಬುದ್ಧ, ಬಸವಣ್ಣ ಇವರೆಲ್ಲ ಗೊತ್ತಾನೆ ನಿಮಗೆ? ಇವ್ರ ಹೆಸರೆಲ್ಲ ಗೊತ್ತಾ? ಇವರೆಲ್ಲ ಎಷ್ಟೆಷ್ಟು ವರ್ಷದ ಹಿಂದೆ ಬದುಕಿದ್ರು ಗೊತ್ತಾ ನಿಮಗೆ? 300 ವರ್ಷ, 200 ವರ್ಷ, 100 ವರ್ಷ ಕೆಳಗೆ ಇದ್ದವರು. ಇವ್ರ ಹೆಸರೆಲ್ಲ ಯಾಕೆ ನಾವು ಇವಾಗ ನೆನ್ಪಿಟ್ಕೊಂಡಿದೀವಿ? ಇವಾಗಲೂ ಅವ್ರ ಹೆಸರೆಲ್ಲ ಯಾಕೆ ನೆನ್ಪಿಟ್ಕೊಂಡಿದೀವಿ ಅಂದ್ರೆ ಅವರೆಲ್ಲ ಸಮಾಜಕ್ಕೋಸ್ಕರ ಬದುಕಿದವರು. ಅರ್ಥ ಆಯ್ತಾ? 4 ಜನಕ್ಕೋಸ್ಕರ ಬದುಕಿದವರು, ತನ್ನ ಹೆಂಡತಿ ಮಕ್ಕಳು ಅಂತೇಳಿ ಬದುಕಿದವರು. ಅವರೆಲ್ಲ ನಾನು ಬದುಕಿದ್ರೆ ಇವತ್ತು ಅವ್ರ ಹೆಸರುಗಳು ಇಲ್ಲಿ ಇರ್ತಿರ್ಲಿಲ್ಲ. ನಾನು ಅವರ ಹೆಸರುಗಳನ್ನ ಫೋಟೋಗಳನ್ನ ನೋಟ್ಬುಕ್ಕಲ್ಲಿ ಹಾಕ್ತಿರ್ಲಿಲ್ಲ. ನೀವು ಅಷ್ಟೇ. ಇವಾಗ ನಿಮ್ಮ ತಾತ ಅಪ್ಪನ ಹೆಸರು ಗೊತ್ತಿರ್ಬೋದು, ಅಥವಾ ಇನ್ನೊಂದು ಜಾಸ್ತಿ ಹೋಗಿ ನಮ್ಮ ತಾತನ ಅಪ್ಪನ ಹೆಸರು ಗೊತ್ತಿರ್ಬೋದು. ಇವಾಗ ನನಗೂ ಕೂಡ ಇವಾಗ ನಮ್ಮ ತಾತನ ಅಪ್ಪನ ಹೆಸರು ಬಿಟ್ಟು ಅವರ ಅಪ್ಪನ ಹೆಸರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲೂ ಸೇರ್ಕೊಂಡು ಎಲ್ಲರೂ ಸ್ವಾರ್ಥವಾಗಿ ಬದುಕ್ತಾರೆ ಭೂಮಿ ಮೇಲೆ. ನಾನು ಅದಕ್ಕೋಸ್ಕರನೇ ಒಂದು ಸ್ವಲ್ಪ ತೇಜಸ್ ಇರಲಿ ಅಂತ ಹೇಳಿ ಒಂದು ರಾಜಮನೆ ಫೌಂಡೇಶನ್ ಹಾಕಿ ನಾನು ಒಂದಲ್ಲ ಒಂದೇ ಹೋಗ್ತೀನಿ ಮುಂದೆ. ನಾನು ಏನು ಓದ್ಕೊಳ್ಳೋಲ್ಲ. ಕೆಲವರೆಲ್ಲ ದುಡ್ಡು ಬೇರೆ ಮನೆಯಲ್ಲ ಆನ್ ಮಾಡಿ ಅಥವಾ ಬೇರೆಯವರಿಂದ ಮೋಸ ಮಾಡಿ ಇನ್ನೊಂದು ಭ್ರಷ್ಟಾಚಾರ ಮಾಡಿ ದುಡ್ಡಿಟ್ಟಿದ್ದಾರೆ ಅಂದ್ರೆ ಅವರೆಲ್ಲ ಓದ್ಕೊಂಡು ಹೋಗೋದ ಗೊತ್ತಿಲ್ಲ. ಬಟ್ ನಾನಂತೂ ಓದ್ಕೊಂಡು ಹೋಗಲ್ಲ. ಅದಕ್ಕೋಸ್ಕರ ಒಂದು ಸಂಸ್ಥೆನ ಹುಟ್ಟಾಕಿ ರಾಜಮನೆ ಹೆಸರು ಉಳಿಬೇಕು, ನಾನು ಇಲ್ಲ ಅಂದ್ರೂ ಅಂತ ಹೇಳಿ ಮಾಡ್ತಾ ಇದೀನಿ. ತಾವು ಅದೇ ತರ ಮಾಡ್ಬೇಕು. ಮಾಡ್ತೀರಾ? ಚೆನ್ನಾಗಿ ಓದ್ತೀರಾ? ಆಯ್ತು, ಓಕೆ, ಥ್ಯಾಂಕ್ ಯು. 12 ವರ್ಷಗಳಿಂದ ಸತತವಾಗಿ
ಈ ಒಂದು ಉಚಿತ ನೋಟ್ಬುಕ್ ಮತ್ತು ಪರಿಕರಗಳನ್ನು ಅದರಲ್ಲೂ ಮುಖ್ಯವಾಗಿ ಚನ್ನಗಿರಿ ತಾಲೂಕಿನ ಸರ್ಕಾರಿ ಶಾಲಾ ಕಾಲೇಜಿಗೆ ಮಾತ್ರ ನೀಡ್ತಾ ಬಂದಿರತಕ್ಕಂಥದ್ದು ವಿಶೇಷ. ಈ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಅವರು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರಿ ಶಾಲಾ ಮಕ್ಕಳು ಯಾರೋ ಸಹ ಶ್ರೀಮಂತ ವರ್ಗದಿಂದ ಬರೋರು ಬಹಳ ಕಡಿಮೆ ಇರ್ಬೋದು. ನಾವು ಇಲ್ಲಿ ಶ್ರೀಮಂತ ವರ್ಗದವರು ಬಂದಿರ ಆದ್ರೆ ಪರ್ಸೆಂಟೇಜ್ ಇಸ್ ವೆರಿ ಪುವರ್. 1% 2% ಇರ್ತಾರೆ. ಇನ್ನೆಲ್ಲ ಮಕ್ಕಳುಗಳು ಸಾಮಾನ್ಯ ವರ್ಗದಿಂದ ಬಂದಂತವರು. ಅಂತ ಮಕ್ಕಳಿಗೆ ನನ್ನ ಸೇವೆ ಸಲ್ಲಿಸಬೇಕು. ಆ ಸೇವೆ ಅವರು ಸಹ ಶ್ರೀಯುತ ಸನ್ನಿಯವರು ಸಹ ವಿಶೇಷವಾಗಿ ಕಡು ಬಡತನದಿಂದ ಹುಟ್ಟಿ ಬಹಳ ಕಷ್ಟಪಟ್ಟು ತಮ್ಮ ಶಿಕ್ಷಣವನ್ನು ಮುಗಿಸಿ ತದನಂತರ ವಿವಿಧ ಒಂದು ಕಾರ್ಯ ಕೆಲಸಗಳನ್ನು ಮಾಡ್ತಾ ಅದರಲ್ಲಿ ಏಳುಗಳನ್ನು ಕಂಡು ಇವತ್ತು ರಾಜ್ಯ ಮಟ್ಟದ ಒಂದು ಈ ನಾರಾಯಣ ಫೌಂಡೇಶನ್ ಅಂತ ಒಂದು ಉತ್ತಮವಾದ ಸಂಸ್ಥೆ ಕಟ್ಟಿ ಆ ಸಂಸ್ಥೆ ಮೂಲಕ ಆರ್ಥಿಕವಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ತಾವು ಕಷ್ಟಪಟ್ಟು ದುಡಿತಕ್ಕಂತ ಹಣದಲ್ಲಿ ಬಂದಂತ ಲಾಭದಲ್ಲಿ ಒಂದು ಅಂಶನ ಸಮಾಜಕ್ಕೆ ನೀಡಬೇಕು. ಅದು ಯಾರಿಗೆ ತಲುಪಬೇಕು ಅಂತವರಿಗೆ ತಲುಪೋದಕ್ಕೋಸ್ಕರ ನಿಮ್ಮ ಈ ಸರ್ಕಾರಿ ಶಾಲೆಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಈಗ ಸುಮಾರು 12 ವರ್ಷಗಳಿಂದ ಸತತವಾಗಿ ನಮ್ಮ ಮನೆ ಹೇಳಿದ್ರಲ್ಲ 18-20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಇಡೀ ಚನ್ನಗಿರಿ ತಾಲೂಕಿನ ಅದರಲ್ಲೂ ವಿಶೇಷವಾಗಿ ಎಲ್ಲಾ ಶಾಲಾ ಕಾಲೇಜುಗಳು ಇವು ಹಂಚುತ್ತಾ ಬಂದಿದ್ದಾರೆ. ಈ ಸೇವೆ ಅವರು ನಿರಂತರವಾಗಿ ನೀಡಲಿ. ಅವರಿಗೆ ಇನ್ನೂ ಆಯುರ್ವೇದ ಮತ್ತು ಈಗ ನಾವು ನಾಗರಾಜ ಶಾಲೆಗೆ ಏನಾದ್ರು ಕೊಡುಗೆ ಕೇಳಿದ್ರಲ್ಲ ಅಂತ ಕೊಡುಗೆ ಕೊಡುವಂತ ಒಂದು ದೈವತ್ವ ಅವರು ನೀಡಲಿ. ಮತ್ತು ಇದೇ ಸಂದರ್ಭದಲ್ಲಿ ನಿಮ್ಮನ್ನೇನು ಉದ್ದೇಶಿಸಿ ಮಾತನಾಡುತ್ತಾ ನೀಟ್ ಎವ್ರಿ ಡೇ ನೀವು ಗ್ರಂಥಾಲಯ ಇದೆಯಲ್ಲ ಅಲ್ಲೋಗಿ ದಿನ ಒಂದು ಇಂಗ್ಲಿಷ್ ಮತ್ತೊಂದು ಕನ್ನಡ 2 ನ್ಯೂಸ್ ಪೇಪರ್ ರೆಗ್ಯುಲರ್ ಆಗಿ IFS ಅಧಿಕಾರಿಗಳನ್ನ ಕೊಟ್ಟಿರುವಂತ ಸಂಸ್ಥೆ ನಮ್ದು ಇನ್ಸೈಟ್ಸ್ IAS ಅಂತ. ದೇಶದ ನಾನು ಜೋಕ್ ಮಾಡ್ತಾ ಇಲ್ಲ ನಿಮ್ಗೆ ಎಷ್ಟು ಜನ ಇದ್ರೆ 1,500,000 1700 ಜನ IAS IPS ಅಧಿಕಾರಿಗಳು ನಮ್ಮ ಸಂಸ್ಥೆಯಿಂದ ಕಳೆದ 12 ವರ್ಷದಲ್ಲಿ ಪಾಸ್ ಔಟ್ ಆಗಿ ರಾಜ್ಯದ ದೇಶದ ಮೂಲೆಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪಕ್ಕದ ಶಿವಮೊಗ್ಗ ಜಿಲ್ಲೆ SP ನಮ್ಮ ಸ್ಟೂಡೆಂಟ್, ಶಿವಮೊಗ್ಗ ಜಿಲ್ಲೆ CEO ನಮ್ಮ ಸ್ಟೂಡೆಂಟ್. ಬಟ್ ಒಂದು ಆಗ್ಬೇಕು ಅಂತಂದ್ರೆ ಮೊದಲನೇದು ಸ್ಟ್ರಾಂಗ್ ಜನರಲ್ ಅವೇರ್ನೆಸ್, ಜನರಲ್ ನಾಲೆಡ್ಜ್. ಅದಕ್ಕೆ ದಿನನಿತ್ಯ ಪತ್ರಿಕೆ ಓದಬೇಕು. ಎರಡನೇದು ಇವತ್ತು ನಮ್ಮ ರಾಜಮೌಳಿ ಫೌಂಡೇಶನ್ ಇಂದ ಸನ್ನಿಯವರು ನೋಟ್ ಬುಕ್ಸ್ ಕೊಡ್ತಾ ಇದ್ದಾರೆ. ಹೌದಾ? ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಯು ಅಂಡ್ ಆಲ್ಸೋ ಗ್ರೇಟ್ಫುಲ್ ಟು ಯು. ಗ್ರೇಟ್ಫುಲ್ ಸ್ಪೆಲ್ಲಿಂಗ್ ಗ್ಯಾರಂಟಿ. ಗ್ರಾಟಿಟ್ಯೂಡ್ ಅಂತಂದ್ರೆ ಯಾರಾದ್ರೂ ನಿಮ್ಗೆ ಸಹಾಯ ಮಾಡಿದ್ರೆ ಅವ್ರ ಮೇಲೆ ಒಂದು ಧನ್ಯತಾ ಭಾವ ಇರ್ತದೆ ಅಲ್ವಾ? ಥ್ಯಾಂಕ್ಫುಲ್ ಅಂತ ಹೇಳ್ತೀವಲ್ಲ ಅದು. ಸೊ ಗ್ರಾಟಿಟ್ಯೂಡ್ ಅನ್ನೋದ್ರಿಂದ ಗ್ರೇಟ್ಫುಲ್ ಅನ್ನೋ ವರ್ಡ್ ಡಿರೈವ್ ಆಗಿದೆ, GRAT. ಓಕೆ, ಸೊ ಯು ಶುಡ್ ಬಿ ಗ್ರೇಟ್ಫುಲ್ ಟು ಸನ್ನಿ ರಾಜಮೌಳಿ ಅವರು. ಇವತ್ತು ನೋಟ್ ಬುಕ್ಸ್ ಕೊಟ್ಟಿದ್ದಾರೆ. ಎರಡನೇ ಸ್ಕಿಲ್, ಯಾರು ರೈಟಿಂಗ್ ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂತಾರೆ. ರೈಟಿಂಗ್ ಅಂತ ಅಂದ್ರೆ ಸ್ಕೂಲ್ ನೋಟ್ ಬುಕ್ ಅಲ್ಲಿ ನಿಮ್ಮ ಅನಿಸಿಕೆ ಯಾರು ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಂತಾರೆ ಅವರು ಬೇಗ IAS IPS ಅಧಿಕಾರಿ ಆಗ್ತಾರೆ. ಮೂರನೇದು, ನಾನು ಆಗಲೇ ಹೇಳಿದೆ 2 ಎಕ್ಸಾಮ್ ಯಾರು ಹೇಳ್ತೀವಿ, 2 ಎಕ್ಸಾಮ್ ಹೇಳಿದ್ನಲ್ಲ, CET ನೀಟ್ಬಿಟ್ಟು ಯಾರಿಗೆ ನಿಂತಿದೆ, ಕ್ಲಾಟ್ ಮತ್ತು CUET. PUC ಆದ್ಮೇಲೆ CUET ಅಂತ ಎಕ್ಸಾಮ್ ಇರ್ತದೆ. ಮೂರನೇ ಕೆಲಸ ಏನಂದ್ರೆ IAS ಆಗೋದಕ್ಕೆ ನಾವು PUC ಆದ್ಮೇಲೆ ಬೆಸ್ಟ್ ಯೂನಿವರ್ಸಿಟಿ ಅಥವಾ ಬೆಸ್ಟ್ ಕಾಲೇಜ್ ಇನ್ ಇಂಡಿಯಾ ಅಲ್ಲಿ ಅಡ್ಮಿಷನ್ ತಗೋಬೇಕು. ಗೊತ್ತಾಗಲ್ಲ. ಈಗ ನೀವು ಮೆಡಿಕಲ್ ಮಾಡ್ತೀನಿ ಅಂತಂದ್ರೆ ಬೆಸ್ಟ್ ಮ್ಯಾರೇಜ್. ನೀವು ಮದುವೆಯಿಂದ ಬಡತನದಿಂದ ಎಸ್ಕೇಪ್ ಆಗ್ಬೇಕಂದ್ರೆ ನಿಮ್ಗೆ ಒಂದೇ ಯಾವ್ದು ಶಿಕ್ಷಣ, ಹೈಯರ್ ಎಜುಕೇಶನ್. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು